Welcome to LMS Learning Management System, Karnataka. I am Shaila V, Assistant Professor, Department of History, Government First Rate College, Doddaballapura. ಇಂದಿನ ಈ ಥರ್ಡ್ ಬಿ ಎನ ಪೇಪರ್ 6 ಏನ ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಅನ್ನುವಂತಹ 5th ಸೆಮಿಸ್ಟರ್ನ 27th ಸೆಷನ್ ಅಲ್ಲಿ ನಾವಿದ್ದೇವೆ. ಈ ಒಂದು ಸೆಷನ್ ಅಲ್ಲಿ ನಾವು ಯುನಿಫಿಕೇಶನ್ ಆಫ್ ಜರ್ಮನಿ, ಅದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಫೇಸ್ ಅನ್ನ ಮಾತ್ರ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಜರ್ಮನಿಯ ಏಕೀಕರಣವೂ ಕೂಡ ಮಹತ್ವವಾದಂತಹ ಒಂದು ಘಟ್ಟವಾಗಿ 19ನೇ ಶತಮಾನದಲ್ಲಿ ನಮಗೆ ಕಾಣುತ್ತೆ. ಈ ಹಿಂದೆ ನಾವು ಯುನಿಫಿಕೇಶನ್ ಆಫ್ ಇಟಲಿಯನ್ನು ಕೂಡ ನಾವು ನೋಡಿದ್ವಿ. ಇಟಲಿಯ ಏಕೀಕರಣದ ವಿವಿಧ ಹಂತಗಳು, 5 ಹಂತಗಳಲ್ಲಿ ನಾವು ಹೇಗೆ ದೇಶಭಕ್ತರಾದಂತಹ ಕೌಂಟ್ ಕವೂರ್, ಮ್ಯಾಜಿನಿ, ಗ್ಯಾರಿಬಾಲ್ಡಿ ಮತ್ತು 2ನೇ ವಿಕ್ಟರ್ ಎಮ್ಯಾನ್ಯುಯಲ್ನ ಪಾತ್ರವನ್ನು ಕೂಡ ನಾವು ನೋಡಿದ್ವಿ. ಹಾಗೆ ಅದರ ಒಂದು ಪಕ್ಕದಲ್ಲೇ ಯುರೋಪ್ನ ಒಂದು ದೇಶವಾದಂತಹ ಜರ್ಮನಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಏಕೀಕರಣ ಚಳುವಳಿ ನಡೆಯಿತು. ಆಲ್ಮೋಸ್ಟ್ ಸಮಕಾಲೀನವಾದಂತಹ ಒಂದು ಏಕೀಕರಣ ಚಳುವಳಿ ಇದು ಅಂತ ಹೇಳಬಹುದು. ಇಲ್ಲಿ ಜರ್ಮನಿಯ ಒಂದು ಏಕೀಕರಣವನ್ನ ನಾವು 2 ಭಾಗಗಳಾಗಿ ಈ ಒಂದು ಇದರಲ್ಲಿ ವಿಂಗಡಿಸಿದೀವಿ. ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಯೂನಿಟ್ 3 ಅಲ್ಲಿ ಯುನಿಫಿಕೇಶನ್ ಆಫ್ ಜರ್ಮನಿ ಇಟ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಫೇಸ್ ಅನ್ನು ಮಾತ್ರ ನಾವು ನೋಡ್ತೀವಿ. ಲೇಟರ್ ಫೇಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಈಗ ಯುನಿಫಿಕೇಶನ್ ಆಫ್ ಜರ್ಮನಿಗೆ ಬಂದಾಗ ಜರ್ಮನಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ಮೊದಲಿಗೆ ಕಾಣ್ಬೇಕಾಗುತ್ತೆ. ಆ ಒಂದು ಏಕೀಕರಣಕ್ಕಿಂತ ಮೊದಲು ಇದ್ದಂತಹ ಪರಿಸ್ಥಿತಿ ಇಟಲಿಯ ಏಕೀಕರಣಕ್ಕಿಂತ ಭಿನ್ನವಾಗೇನು ಇರಲಿಲ್ಲ. ಅದೇ ರೀತಿಯಾದಂತ ಇಟಲಿ ಹೇಗೆ ಅನೈಕ್ಯತೆಯಿಂದ ಕೂಡಿತ್ತೋ ಅದೇ ರೀತಿಯ ಅನೈಕ್ಯತೆಯನ್ನ ನಾವು ಇದರಲ್ಲೂ ಕೂಡ ಜರ್ಮನಿಯಲ್ಲೂ ಕೂಡ ಕಾಣಬಹುದಾಗಿತ್ತು. ಹೇಗೆ ವಿವಿಧ ಪ್ರಾಂತ್ಯಗಳಾಗಿ ಹರಿದು ಹಂಚಿ ಹೋಗಿತ್ತೋ ಹಾಗೆ ಈ ಜರ್ಮನಿ ಕೂಡ ಹರಿದು ಹಂಚಿ ಹೋಗಿತ್ತು. ಇಟಲಿಯಲ್ಲಿ ಹೇಗೆ ಸಾರ್ಡಿನಿಯಾ, ಪೀಡ್ಮೆಂಟ್ ದೊಡ್ಡ ಪ್ರದೇಶವಾಗಿದ್ದು ಆ ನಾಯಕತ್ವವನ್ನ ವಹಿಸಿಕೊಂಡು ಯುನಿಫಿಕೇಶನ್ಗೆ, ಹಾಗೆ ಜರ್ಮನಿಯು ಕೂಡ ಒಂದು ದೊಡ್ಡ ಪ್ರಾಂತ್ಯವನ್ನ ಹೊಂದಿತ್ತು. ಪ್ರಷ್ಯಾ ಅಂದ್ರೆ ಪ್ರಬಲವಾಗಿದ್ದಂಥದ್ದು. ಪ್ರಷ್ಯಾದ ನಾಯಕತ್ವದಲ್ಲಿ ಜರ್ಮನಿಯ ಏಕೀಕರಣವನ್ನ ಸಾಧಿಸಿತು. ಸೊ ಇಲ್ಲಿ ಜರ್ಮನಿಯಲ್ಲೂ ಕೂಡ ಅನೈಕ್ಯತೆ, ದರ್ ವಾಸ್ ನೋ ನ್ಯಾಷನಲಿಸಮ್ ಅಂಡ್ ಲೀಡರ್ಶಿಪ್ ಆಲ್ಸೋ. ಭೌಗೋಳಿಕವಾಗಿ ಹಲವು ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗಿತ್ತು. ವಿದೇಶಿಯರ ಕೈಯಲ್ಲಿ ಹಂಚಿ ಹೋಗಿತ್ತು. ಆಸ್ಟ್ರಿಯಾದ ದಬ್ಬಾಳಿಕೆಯಲ್ಲಿ ಮಿತಿ ಮೀರಿ ಹೋಗಿತ್ತು. ಹೇಗೆ ಇಟಲಿಯಲ್ಲೂ ಮಿತಿ ಮೀರುತ್ತೋ ಅದೇ ಪರಿಸ್ಥಿತಿಯಲ್ಲೂ ಕೂಡ ಇತ್ತು. ಅವುಗಳ ರಾಜರು ಕೂಡ ಸ್ವಾರ್ಥರಾಗಿ ಜರ್ಮನ್ರನ್ನ ಹಿಂಸಿಸ್ತಾ ಇದ್ರು. ಹಾಗಾಗಿ ಇಲ್ಲೂ ಕೂಡ ರಾಷ್ಟ್ರೀಯ ಪ್ರಜ್ಞೆಯ ಕೊರತೆ ಇತ್ತು, ನಾಯಕತ್ವದ ಅಭಾವವಿತ್ತು. ಹಾಗಾಗಿ ಅವರಲ್ಲಿ ಐಕ್ಯತೆ ಅನ್ನೋದು ಮೂಡಿ ಬರಲೇ ಇಲ್ಲ. ಅಂತಹ ವೇಳೆಯಲ್ಲಿ ಹಲವಾರು ನಾಯಕರು ಮತ್ತು ಹಲವರ ಒಂದು ಪ್ರಯತ್ನಗಳಿಂದ ಐಕ್ಯತೆ ಅನ್ನೋದು ಮೂಡೋದಿಕ್ಕೆ ಕಾರಣಕರ್ತರಾದ್ರು. ಅದರಲ್ಲಿ ಪ್ರಮುಖವಾದಂತಹವ್ರು ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಮತ್ತು 1ನೇ ವಿಲಿಯಂ ಅಂತ ಹೇಳಬಹುದು. ಇಲ್ಲಿ ಈ ಬಿಸ್ಮಾರ್ಕ್ ಅನ್ನ ವಿಶಾಲ ಜರ್ಮನ್ ಸಾಮ್ರಾಜ್ಯದ ಸ್ಥಾಪಕ ಅಂತಾನೆ ಕರಿಬಹುದು. ಸೊ ಹೀಗೆ ಈ ಜರ್ಮನಿಯ ಒಂದು ಒಟ್ಟಾರೆಯಾಗಿ ಏಕೀಕರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ಕಂಪ್ಲೀಟ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮೊದಲ 2 ಹಂತಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಜರ್ಮನಿ ವಾಸ್ disunited. There was no nationalism and leadership. Germany was divided into small states placed under foreigners. So this situation in Germany was same as that of Italy. It was a condition of disunity, no leadership, and there was no nationalism at all. There was no feeling of oneness in German people. ಸೊ ಇಂಥ ಪರಿಸ್ಥಿತಿಯಲ್ಲಿ ಹಾಗಾದ್ರೆ ಜರ್ಮನಿಯ ಏಕೀಕರಣಕ್ಕೆ ಪ್ರೇರಕವಾದಂತ ಅಂಶಗಳು ಯಾವ್ಯಾವು? What are the factors leading to the unification of Germany? We'll see it in this session also. ಮೊದಲನೇದು ನೆಪೋಲಿಯನ್ನ ಆಡಳಿತ.
ನೆಪೋಲಿಯನ್ಸ್ ಅಡ್ಮಿನಿಸ್ಟ್ರೇಷನ್. ಈಗಾಗಲೇ ನಾವು ಇಟಲಿ ಏಕೀಕರಣದ ಸಮಯದಲ್ಲೂ ಕೂಡ ಇವನ ಒಂದು ಆಡಳಿತದ ಬಗ್ಗೆ ನಾವು ನೋಡಿದ್ವಿ. ನೆಪೋಲಿಯನ್ ಜರ್ಮನಿಯಲ್ಲಿ ಇದ್ದಂತಹ 360ಕ್ಕೂ ಹೆಚ್ಚಾಗಿದ್ದಂತಹ ಜರ್ಮನ್ ರಾಜ್ಯಗಳನ್ನ ಒಗ್ಗೂಡಿಸಿ ಒಂದು ರೈನ್ ಒಕ್ಕೂಟವನ್ನ, ಜರ್ಮನ್ ಒಕ್ಕೂಟವನ್ನ ಸ್ಥಾಪನೆ ಮಾಡ್ತಾನೆ. 38 ರಾಜ್ಯಗಳ ಒಂದು ರೈನ್ ಜರ್ಮನ್ ಒಕ್ಕೂಟವನ್ನ ಸ್ಥಾಪನೆ ಮಾಡ್ತಾನೆ. ಅದಕ್ಕೊಂದೇ ಆಡಳಿತ ಮತ್ತು ಕಾನೂನನ್ನ ಅನ್ವಯಿಸ್ತಾನೆ. ಏಕರೂಪ ಆಡಳಿತ ಮತ್ತು ಕಾನೂನು ಜನರಲ್ಲಿ ಒಂದು ರೀತಿಯಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಮೂಡಿಸುತ್ತೆ. ಹಾಗೆ ಆಸ್ಟ್ರಲಿಡ್ಸ್ ಕದನದಲ್ಲಿ ಆಸ್ಟ್ರಿಯಾವನ್ನ ಸೋಲಿಸಿ ಜರ್ಮನಿಯಿಂದ ಅದನ್ನ ಹೊರಹಾಕಿರ್ತಾನೆ. ಮತ್ತೆ ಅದರ ಪವಿತ್ರ ರೋಮನ್ ಸಾಮ್ರಾಜ್ಯವನ್ನು ಕೂಡ ವಿಸರ್ಜನೆ ಮಾಡಿರ್ತಾನೆ. ಜರ್ಮನ್ ರಾಜ್ಯಗಳನ್ನ ಆಸ್ಟ್ರಿಯಾದಿಂದ ಮುಕ್ತಗೊಳಿಸಿರ್ತಾನೆ. ಹೀಗೆ ನೆಪೋಲಿಯನ್ ಮೊದಲ ಬಾರಿಗೆ ಜರ್ಮನ್ರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ, ಏಕಾಡಳಿತ ಮತ್ತು ಪ್ರಜಾಪ್ರಭುತ್ವ ಬೀಜಗಳನ್ನ ಬಿತ್ತಿದವನಾಗಿದ್ದಾನೆ. ಸೊ ಈ ರೀತಿಯಾಗಿ ಒಂದು ಡಿಸ್ಯೂನಿಟಿಯಿಂದ ಕೂಡಿದಂತ ಇದು ಮೊಟ್ಟ ಮೊದಲ ಬಾರಿಗೆ ನೆಪೋಲಿಯನ್ನ ಒಂದು ಆಡಳಿತದಲ್ಲಿ ಐಕ್ಯತೆಯನ್ನ ಕಾಣೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಇದು ತಾತ್ಕಾಲಿಕವಾಗಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ಮೆಟರ್ನಿಚ್ ಅಂಡ್ ವಿಯೆನ್ನಾ ಕಾಂಗ್ರೆಸ್. ಸೆಕೆಂಡ್ ರೀಸನ್ was the reactionary rule of Metternich. ಮೆಟರ್ನಿಕ್ನ ಪ್ರತಿಗಾಮಿ ಮತ್ತು ದಬ್ಬಾಳಿಕೆ ನೀತಿ ಜರ್ಮನ್ರನ್ನ ಎಚ್ಚರಿಸ್ತಾ ಹೋಗ್ತದೆ. ಹೇಗೆ ಅಂದ್ರೆ ಅವನು ಆಸ್ಟ್ರಿಯಾದ ಪ್ರಧಾನಿಯಾಗಿದ್ದಂತಹ ಮೆಟರ್ನಿಕ್ ಜರ್ಮನಿ ಏಕೀಕರಣದ ಪ್ರಬಲ ಶತ್ರು ಆಗಿರ್ತಾನೆ. ಎಲ್ಲ ಏಕೀಕರಣದ ಶತ್ರುವೇ ಆಗಿರ್ತಾನೆ ಇವನು. ಹಾಗೇನೆ ಇಟಲಿಯನ್ನು ಕೂಡ ಪ್ರತಿಗಾಮಿಯಾಗಿರ್ತಾನೆ ಇವನು. ಯುರೋಪಿನ ಉದಾರವಾದಿಗಳ ಒಂದು ಕಡು ವೈರಿಯಾಗಿದ್ದಂತ ಇವನು ವಿಯೆನ್ನಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದುಕೊಂಡು ಜರ್ಮನಿಯಲ್ಲಿ ಉದಾರವಾದಿ ಕ್ರಾಂತಿಕಾರಿ ಚಟುವಟಿಕೆಗಳಾಗದಂತೆ ಇವನು ಕ್ರಮವನ್ನ ಕೈಗೊಳ್ತಾನೆ. ಅವುಗಳೇನಾರ ಆತರ ಚಟುವಟಿಕೆಗಳು ಕಂಡು ಬಂದ್ರೆ ಅವುಗಳ ವಿರುದ್ಧ ಸೈನ್ಯವನ್ನ ಪ್ರಯೋಗಿಸಿ ಜರ್ಮನ್ರಲ್ಲಿ ರಾಷ್ಟ್ರೀಯತೆ ಮೊಳಗದಂತೆ ನೋಡ್ಕೊಳ್ತಾ ಹೋಗ್ತಾನೆ. ಸಾಲದಂತೆ ಒಂದು 39 ಜರ್ಮನ್ ರಾಜ್ಯಗಳ ಒಂದು ಅಭದ್ರ ಕೂಟವನ್ನು ಕೂಡ ಈ ಕಾಂಗ್ರೆಸ್ ಆಫ್ ವಿಯೆನ್ನಾದ ಮೂಲಕ ರಚನೆ ಮಾಡ್ತಾರೆ. ಆ ಒಂದು ಅಭದ್ರ ಕೂಟ ಫ್ರಾಂಕ್ಫರ್ಟ್ ಡಯಟ್ ನಲ್ಲಿ ಆಸ್ಟ್ರಿಯಾದ ಅಧ್ಯಕ್ಷತೆಯಲ್ಲಿ ಸಭೆ ಸೇರ್ಬೇಕಾಗಿತ್ತು. ಇದು ಸ್ವತಂತ್ರ ರಾಜ್ಯಗಳ ಒಂದು ಶಿಥಿಲ ಸಂಘವಾಗಿತ್ತು. ಯಾವುದೇ ಒಂದು ಐಕ್ಯತೆ ಅನ್ನೋದು ಅವರಲ್ಲಿ ಇರಲಿಲ್ಲ. ಯಾಕೆ ಅಂದ್ರೆ ಆಸ್ಟ್ರಿಯಾ ಆ ಒಂದು ಸಂಘ ಅಭದ್ರವಾಗಿರ್ಬೇಕಂತಾನೆ ಬಯಸ್ತಾ ಇತ್ತು. ಹಾಗಾಗಿ ಅವರು ಆ ರೀತಿ ಮಾಡ್ತಾರೆ. ಮತ್ತು ಅದರ ಸದಸ್ಯರು ರಾಜರ ಪ್ರತಿನಿಧಿಗಳಾಗಿದ್ರು, ಜನರ ಪ್ರತಿನಿಧಿಗಳಾಗಿರ್ಲಿಲ್ಲ. ಇದೇ ಒಂದು ದೊಡ್ಡ ಫಾಲ್ಸ್. ಯಾಕೆಂದ್ರೆ ರಾಜರನ್ನ ಇವನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಹೀಗಾಗಿ ಪಾರ್ಲಿಮೆಂಟ್ ನಲ್ಲಿ ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಅನ್ನೋದು ಕೊಡ್ಲಿಲ್ಲ. ಇವನ ಎಲ್ಲ ನೀತಿಗಳನ್ನ ವಿಯೆನ್ನಾ ಕಾಂಗ್ರೆಸ್ನ ಮೂಲಕವೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗ. ಸೊ ಹಾಗಾಗಿ ರಿಯಾಕ್ಷನರಿ ರೂಲ್ ಆಫ್ ಮೆಟರ್ನಿಕ್ ನಿಂದ, ಪ್ರತಿಗಾಮಿ ನೀತಿಯಿಂದ ನೆಪೋಲಿಯನ್ನು ಸೃಷ್ಟಿ ಮಾಡಿದ್ದಂತಹ ತಾತ್ಕಾಲಿಕ ಐಕ್ಯತೆ ಅನ್ನೋದನ್ನ ಕೊನೆಗೊಳಿಸಿದ ಈ ಒಂದು ಕಾಂಗ್ರೆಸ್ ಆಫ್ ವಿಯೆನ್ನಾದಲ್ಲಿ. ಆದ್ರೆ ಈ ಹಿಂದೆ ನಡೆದಂತಹ ಫ್ರೆಂಚ್ ರೆವಲ್ಯೂಷನ್ಸ್ ಆಫ್ 1830 and 1848, 1830 ಮತ್ತು 48ರ ಫ್ರೆಂಚ್ ಕ್ರಾಂತಿಗಳು ಜರ್ಮನ್ರಲ್ಲೇ ಒಂದು ರೀತಿಯಾದಂತ ರಾಷ್ಟ್ರೀಯ ಜಾಗೃತಿಯನ್ನ ಮೂಡಿಸಿರ್ತವೆ. ಎಲ್ಲ ದೇಶಗಳ ಮೇಲೂ ಪ್ರಭಾವ ಬೀರ್ತು. ಯುರೋಪ್ನಲ್ಲೇ ಆದಂತ ಈ ಒಂದು ಕ್ರಾಂತಿಗಳು ಯುರೋಪಿಯನ್ ದೇಶವಾದಂತಹ ಜರ್ಮನ್ರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸ್ತವೆ. ಕ್ರಾಂತಿಯ ತತ್ವಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳಿಂದ ಎಚ್ಚೆತ್ತಂತಹ ಜರ್ಮನ್ರು ಪ್ರಷ್ಯಾದ ದೊರೆ 4ನೇ ಫ್ರೆಡ್ರಿಕ್ ವಿಲಿಯಂನಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನ ಜಾರಿಗೆ ತರುವಂತೆ ಕೂಡ ಒತ್ತಾಯ ಮಾಡ್ತಾರೆ. ಹೀಗೆ ಆ ಒಂದು ಪರಿಣಾಮವೂ ಕೂಡ ಇವರ ಮೇಲೆ ಬೀರಿತ್ತು. 1848ರ ಫ್ರೆಂಚ್ ಕ್ರಾಂತಿ
ಮೆಟರ್ನಿಕ್ ನನ್ನು ಪತನಗೊಳಿಸ್ತಾರೆ. ಇದರಿಂದ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಬಾಧೆ ಅನ್ನೋದು, ಪ್ರಬಲ ಶತ್ರುವಿನ ಬಾಧೆ ಅನ್ನೋದು ನೀಗದಂಗ ಆಯ್ತು. ಹೇಗೆ ಇಟಲಿಗೆ ಕೂಡ ಅದೊಂಚು ಪ್ರಬಲ ಶತ್ರುವಾಗಿರ್ತಾನೆ ಅವನು, ಅವರು ಕೂಡ ನೀಗ್ದಂಗ ಆಗುತ್ತೆ. ಇವನಿಗೂ ಕೂಡ ಜರ್ಮನ್ರಿಗೂ ಕೂಡ ನೀಗದ ಹಾಗೆ ಆಗುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂತ ಕಾರಣ ಅಂದ್ರೆ ಇವನು ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಮೆಟರ್ನಿಕ್ ಆಸ್ಟ್ರಿಯಾದ ಪ್ರಧಾನಿ ಚಾನ್ಸಲರ್ ಆಗಿದ್ದಂತಹ ಮೆಟರ್ನಿಕ್ ಏಕೀಕರಣದ ಪ್ರಬಲ ಶತ್ರುವಾಗಿದ್ದ ಇಟಲಿಗೂ ಮತ್ತು ಜರ್ಮನಿಗೂ ಕೂಡ. ಇನ್ ಎ ರೋಲ್ ಆಫ್ ಫಿಲಾಸಫರ್ಸ್ ಅಂಡ್ ರೈಟರ್ಸ್, ಜರ್ಮನ್ರ ಐಕ್ಯತೆಗೆ ಸಿಬೆಲ್, ಡ್ಯಾಸಲ್, ಹೆಗಲ್ ಮತ್ತೆ ಗೈಟೆ ಅಂತಹ ಅವರ ಫಿಲಾಸಫರ್ಸ್, ತತ್ವಜ್ಞಾನಿಗಳು ಮತ್ತು ಬರಹಗಾರರು, ಇತಿಹಾಸಕಾರರ ಒಂದು ತತ್ವಗಳು ಜನರಿಗೆ ಒಂದು ಪ್ರೇರಣೆಯನ್ನ ನೀಡ್ತಾ ಹೋಗ್ತವೆ. ಜರ್ಮನ್ರಲ್ಲಿ ವಿಚಾರ ಜಾಗೃತಿಯನ್ನ ಉಂಟು ಮಾಡ್ತವೆ. ಇದರಲ್ಲಿ ಮೊಟ್ಟ ಮೊದಲಿಗೆ ಅದರ ಒಂದು ನಾಯಕತ್ವವನ್ನ ವಹಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಯೂನಿವರ್ಸಿಟೀಸ್. ಈ ಒಂದು ತತ್ವಜ್ಞಾನ, ಬರಹಗಾರರ, ಇತಿಹಾಸಕಾರರ ಸಾಹಿತ್ಯ ಮೊದಲಿಗೆ ತಲುಪುವುದೇನೆ ಯೂನಿವರ್ಸಿಟೀಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ. ಸೊ ಇವರ ಒಂದು ನೇತೃತ್ವದಲ್ಲಿ, ಯೂನಿವರ್ಸಿಟೀಸ್ಗಳ ನೇತೃತ್ವದಲ್ಲಿ ಈ ಒಂದು ಚಳುವಳಿ, ಸ್ಟೂಡೆಂಟ್ ಯೂನಿಯನ್ಸ್ ಇದರ ಒಂದು ನಾಯಕತ್ವವನ್ನ ಅಂದ್ರೆ ವಿಚಾರ ಜಾಗೃತಿಯನ್ನ ಉಂಟು ಮಾಡಬೇಕು. ಸೊ ಹೀಗೆ ಇವರ ಒಂದು ಮೆಟರ್ನಿಕ್, ನೆಪೋಲಿಯನ್ನ ಆಡಳಿತ, ವಿಯೆನ್ನಾ ಕಾಂಗ್ರೆಸ್ ನಲ್ಲಿ ಅದನ್ನೆಲ್ಲ ರಿವರ್ಸ್ ಮಾಡುವಂತಹದ್ದು, ನೆಪೋಲಿಯನ್ನ ಒಂದು ಏಕರೂಪ ಆಡಳಿತವನ್ನ ಮತ್ತೆ ರೋಲ್ ಆಫ್ ಫಿಲಾಸಫರ್ಸ್ ಎಲ್ಲವೂ ಕೂಡ ಪ್ರಮುಖವಾದಂತ ಪ್ರೇರಕ ಅಂಶಗಳು. The Vienna settlement with regard to Germany was hopelessly disappointing from the point of view of German liberals and patriots. They had been hoping for a unified Germany, but instead they got a German confederation of 39 states. It was a loose confederation, abhadrakutavagittu. Provision was made for a federal diet which was to be presided over by Austria. ಅವನೇ ಪ್ರೆಸಿಡೆಂಟ್ ಆದ್ಮೇಲೆ, ಆಸ್ಟ್ರಿಯಾದ ನಾಯಕತ್ವದಲ್ಲಿ ನಡೆದ್ಮೇಲೆ ಯಾವ್ದನ್ನು ಒಪ್ಕೊಳ್ಳಲ್ಲ ಇವ್ರ ಪರವಾಗಿ, ಯಾವುದೇ ಉದಾರವಾದದ ನೀತಿಗಳನ್ನ ಅವನು ಪಾಸ್ ಮಾಡೋದಿಲ್ಲ. ಆ ರೀತಿ ಆಗ್ತದೆ. The ruler of every state was sovereign within his territory, and no wonder the sense of self-preservation forced him to oppose the unification of the country and all those liberal movements which were liable to help the cause of German unification. ಅವ್ರಿಗೆ ತಮ್ಮದೇ ಆದಂತಹ ಸ್ವಹಿತಾಸಕ್ತಿ ಇದ್ದಿದ್ರಿಂದ ಇದನ್ನ ಅವರು ಕೂಡ ಹಿಡಿಸ್ಕೊಳ್ಳಿಲ್ಲ ಅಷ್ಟೊಂದು. In addition to Austria, there were other non-German elements in the federal diet also. Hanover, which was under England, was included in the German Confederation and given representation. ಈ ತರ ಬೇರೆ ಬೇರೆ ನಾನ್ ಜರ್ಮನ್ ಸ್ಟೇಟ್ಸ್ಗೂ ಕೂಡ ರೆಪ್ರೆಸೆಂಟೇಷನ್ ಅನ್ನ ಈ ಜರ್ಮನ್ ಕಾನ್ಫೆಡರೇಷನ್ ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ ಮತ್ತು ಅವ್ರಿಗೂ ಕೂಡ ಪ್ರಾತಿನಿಧ್ಯವನ್ನ ಈ ಡಯಟ್ ಅಲ್ಲಿ, ಫೆಡರಲ್ ಡಯಟ್ ಅಲ್ಲಿ ಕೊಡಲ್ಲ. The Duchy of Holstein, which was under the King of Denmark, was also included in the German Confederation. ಈ ರೀತಿ ಮಾಡ್ತಾರೆ. Likewise, given representation also. These foreign elements could not be expected to throw in their weight in the cause of German unity. ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗೋದಿಲ್ಲ ಆ ರೀತಿ. ಸೊ ಹೀಗೆ ಒಂದು ರೀತಿಯಲ್ಲಿ ವಿವಿಧ ಪ್ರಾಂತ್ಯಗಳಾಗಿ ಹಂಚಿ ಹೋಗಿತ್ತು, ಜೊತೆಗೆ ವಿವಿಧ ಬೇರೆ ಬೇರೆ ಪ್ರಾಂತ್ಯಗಳನ್ನ ತಂದು ಪ್ರತಿನಿಧಿತ್ವವನ್ನ ಕೊಡಲಾಗಿತ್ತು ಈ ಫೆಡರಲ್ ಡಯಟ್ ಅಲ್ಲಿ. And it was provided in the Federal Act of 1815 that a representative constitution should be framed in every state. But the promise was not fulfilled. ಎಲ್ಲ ದೊಡ್ಡ ದೊಡ್ಡ ಪ್ರಾಮಿಸ್ಗಳನ್ನ ಕೊಟ್ರು, ಆದ್ರೆ ಅವುಗಳನ್ನ ಫುಲ್ಫಿಲ್ ಮಾಡ್ಲೇ ಇಲ್ಲ ಯಾವ. Frederick William III, King of Prussia, would have been expected to lead the patriotic and liberal forces in Germany. ಮಾಡ್ಬೋದಿತ್ತು ಲೀಡ್,
but even he fell under the influence of Metternich. ಅವನು ಭಯ ಇತ್ತು, ರಷ್ಯಾ ಮತ್ತು ಬೇರೆ ಇನ್ನು ದೇಶಗಳು ಸೇರ್ಕೊಂಡು ಆಸ್ಟ್ರಿಯಾದ ಜೊತೆಗೆ ನನ್ನನ್ನೇ ಪದಚ್ಯುತಗೊಳಿಸಬಹುದು ಅನ್ನುವಂತಹ ಭಯ ಅವನಲ್ಲಿ ಕಾಡ್ತಾ ಇದ್ದಿದ್ರಿಂದ, so he could not take the leadership. So consequently, he also joined hands with him, Metternich, to suppress all signs of nationalism, liberalism in the country. ಏನು ಮಾಡಕ್ ಆಗ್ತಿರ್ಲಿಲ್ಲ, ಆ ತರ ಪರಿಸ್ಥಿತಿ ಅವನಿಗೂ ಕೂಡ ಕಟ್ ಹಾಕಿತ್ತು. When such was the state of affairs in Germany, the initiative was taken by the universities in that country. Jena became the center of German liberalism, and the university students started a movement which went on growing year after year. The highest ideals of sobriety, chastity, and German unity were put before the people. ಅಂತಹ ಒಂದು ನಾಯಕತ್ವವನ್ನ ಈ ಜನ ವಿಶ್ವವಿದ್ಯಾಲಯ ಮತ್ತಿತರ ಸಂಘ ಸಂಸ್ಥೆಗಳು ತಗೊಂಡು. ಸೊ ಒನ್ ಸಚ್ ಒಂದು ತರುಣ ಸಂಘ ಅಂತ ಹೇಳಿದ್ರೆ ಬ್ರುಷನ್ ಶಾಫ್ಟೇನ್. ಈ ಒಂದು ತರುಣ ಸಂಘ, ಈ ಚಳುವಳಿ ಜರ್ಮನ್ರಲ್ಲಿ ರಾಷ್ಟ್ರೀಯತೆಯನ್ನ ಪ್ರಚೋದನೆ ಮಾಡ್ತಾರೆ. ಹೀಗೆ ಒಂದು societies of students, which was Burschenschaffen, representing all the universities, they sought to fill all the educated youth of Germany with their enthusiasm for unity, justice, and freedom. These societies, for the most part, cherished ambitions which were thoroughly ideal. They did not look to overthrow of the present conditions, but relied upon the training to rising generation. ಅವರು ಏನೋ ತಕ್ಷಣಕ್ಕೆ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರಲಿಲ್ಲ. ಅವರು ತರಬೇತಿಯನ್ನ ಕೊಟ್ಟು ಆ ನಂತರ ಬರುವಂತಹ ಪೀಳಿಗೆಯ ಮೂಲಕ ಅವರು ದೊಡ್ಡದನ್ನ ಸಾಧಿಸ್ಬೇಕು ಅನ್ನುವಂತ ಒಂದು ಛಲವನ್ನ ಹೊಂದಿದ್ರು. By moral elevation and patriotic inspirations, they hope to lead the state of the future to the great goal of national unity. ಮುಂದೆ ಯಾವತ್ತಾದ್ರೂ ಒಂದಿನ ಈ ರೀತಿ ಆಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನ ಅವು ಮೂಡಿಸಿದ್ರು. ಸೊ ಹೀಗೆ ಐಕ್ಯತೆ, ಸ್ವಾತಂತ್ರ್ಯವೆಲ್ಲವೂ ಕೂಡ ಅವರ ಒಂದು ಧ್ಯೇಯಗಳಾಗಿದ್ದು, ವಿಚಾರ ಕ್ರಾಂತಿಯನ್ನ ಉಂಟು ಮಾಡುದು. ಅದರ ಜೊತೆಗೆ ಇವೆಲ್ಲವನ್ನ ಸಾಕಾರಗೊಳಿಸಿದ್ದು ಅಂದ್ರೆ ಓಟೋ ವಾನ್ ಬಿಸ್ಮಾರ್ಕ್ ಮತ್ತು ರಷ್ಯಾದ ರಾಜನಾಗಿದ್ದಂತಹ 1ನೇ ವಿಲಿಯಂ ಅಂತ ಹೇಳ್ಬೋದು. ಇವರೆಲ್ಲರ ಒಂದು ಆಶೋತ್ತರಗಳನ್ನ ಈಡೇರಿಸಿದಂತವರು ಇವರಿಬ್ರು ಅಂತ ಹೇಳ್ಬೋದು. ಇವರಿಬ್ಬರ ನಾಯಕತ್ವದಲ್ಲಿ ಜರ್ಮನಿ ಏಕೀಕರಣ ಉಂಟು. ಹಾಗಾದ್ರೆ ನಾವು ವಿವಿಧ ಹಂತಗಳನ್ನ ಈಗ ನೋಡೋಣ. ಈ ಒಂದು ಮ್ಯಾಪ್ ನಲ್ಲಿ ನಾವು ನೋಡಬಹುದು, ಈ ರೆಡ್ ಕಲರ್ ಬಾರ್ಡರ್ ಏನಿದೆ, ಆ ಒಂದು ಬಾರ್ಡರ್ ಎಲ್ಲಾನು ಕೂಡ ಈ ಒಂದು ಇದರಲ್ಲಿ 1815ರಲ್ಲಿ 1815 ಏನು ವಿಯೆನ್ನಾ ಕಾಂಗ್ರೆಸ್ ಒಂದು ಜರ್ಮನ್ ಕಾನ್ಫೆಡರೇಷನ್ ಅನ್ನ ಸ್ಥಾಪನೆ ಮಾಡ್ತು, ಅದನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಶೆಲ್ಸ್ವಿಗ್ ಮತ್ತು ಹೋಲ್ಸ್ಟೈನ್ ಇದೆ, ಹಾಗೆ ಆಲ್ಸೇಸ್, ಲೊರೈನ್ ಪ್ರಾಂತ್ಯ ಇಲ್ಲೇ ಕಾಣಬಹುದು. ಹಾಗೆ ಇವೆಲ್ಲವೂ ಕೂಡ ಜರ್ಮನ್ ಫೆಡರೇಷನ್ ನಲ್ಲಿ 1815ನಲ್ಲಿ ಸೇರಿಸಿ ಮಾಡಲಾಯಿತು. Now we will move on to the stages of unification of Germany. The first stage, ಮೊದಲ ಹಂತ ಅಂದ್ರೆ 1815 to 1848 ಅಂತ. 1815ರಲ್ಲಿ ಏನು ವಿಯೆನ್ನಾ ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತಹ ಒಂದು ವ್ಯವಸ್ಥೆ, ಏನ್ ಲೂಸ್ ಕಾನ್ಫೆಡರೇಷನ್ ಸ್ಥಾಪನೆ ಮಾಡ್ತು, ಅದಾದ ನಂತರದಿಂದ ಹಿಡಿದು ಫ್ರೆಂಚ್ ಕ್ರಾಂತಿ 1848ರಲ್ಲಿ ಏನಾಯ್ತು, ಅಲ್ಲಿ ಅವರೆಗಿನ ಹಂತವನ್ನ ನಾವು ಕಾಣ್ತೀವಿ. ಇದು ಮೊದಲ ಹಂತ, ಫಸ್ಟ್ ಸ್ಟೇಜ್. ಇದು ಮೊದಲ ಹಂತದಲ್ಲಿ ಏಕೀಕರಣ ಒಂದು ತಯಾರಿ ಅನ್ನೋದು ಆರಂಭ ಆಯ್ತು ಅಂತ ಹೇಳ್ಬಹುದು. ಜರ್ಮನಿಯ ಏಕೀಕರಣದ ಪ್ರಥಮ ಹಂತ ಅಂದ್ರೆ ಝಾಲ್ವೆರಿನ್ ಪದ್ಧತಿ.
ಸಾಲ್ವೆರಿನ್ ಸಿಸ್ಟಮ್ ವಾಸ್ ಎ ಕಸ್ಟಮ್ಸ್ ಯೂನಿಯನ್. ಇದೊಂದು ಸುಂಕದ ಸಂಘ, ವಾಣಿಜ್ಯ ಒಕ್ಕೂಟವಾಗಿತ್ತು. ಇದು ಕಸ್ಟಮ್ಸ್ ಯೂನಿಯನ್ ಆಗಿತ್ತು. ಯಾಕೆ ಇದನ್ನ ಸ್ಥಾಪನೆ ಮಾಡಿದ್ರು, ಏಕೀಕರಣಕ್ಕೆ ಹೇಗೆ ಇದು ಪೂರಕವಾಯಿತು ಅಂತ ಹೇಳಿದ್ರೆ, ಇದು ಏಕೀಕರಣಕ್ಕೆ ಮುನ್ನ ಪ್ರತಿಯೊಂದು ಜರ್ಮನ್ ರಾಜ್ಯಗಳಲ್ಲಿ ಬೇರೆ ಬೇರೆ ಸುಂಕ ಪದ್ಧತಿ ಇತ್ತು. 360ಕ್ಕೂ ಹೆಚ್ಚು ಜರ್ಮನ್ ರಾಜ್ಯಗಳು ಚಿಕ್ಕದಾಗಿದ್ದರಿಂದ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದ ಮೂಲಕ ಹಾದು ಹೋಗ್ಬೇಕಾದ್ರೆ ಆ ರಾಜ್ಯಕ್ಕೆ ತುಂಬಾ ದೊಡ್ಡ ಮೊತ್ತದ ಸುಂಕವನ್ನ ಕೊಡ್ಬೇಕಾಗಿತ್ತು. ಈ ರೀತಿ ಸುಮಾರು 67ಕ್ಕೂ ಹೆಚ್ಚು ಸುಂಕಗಳನ್ನ ವಿಧಿಸಲಾಗ್ತದೆ. ಹಾಗೆ ಗಡಿಗಳಲ್ಲಿ ಇದ್ದಂತಹ ತಪಾಸಣಾ ಠಾಣೆಗಳು ವರ್ತಕರಿಂದ ತುಂಬಾನೇ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ವು. ಭ್ರಷ್ಟಾಚಾರ ಇತ್ತು. ಸೊ ಹಾಗಾಗಿ ಇದು ತೆರಿಗೆಗಳ ಪಾವತಿ, ವ್ಯಾಪಾರ, ವಾಣಿಜ್ಯ, ಆರ್ಥಿಕ ಪ್ರಗತಿಗೂ ಕೂಡ ತೊಡಕಾಗಿತ್ತು. ವಸ್ತುಗಳ ರವಾನೆಯೂ ಕೂಡ ತುಂಬಾ ತೊಂದರೆ ಆಗ್ತಾ ಇತ್ತು. ವಸ್ತುಗಳ ಬೆಲೆಗಳು ಹೆಚ್ಚಾಗಿ ಗ್ರಾಹಕರಿಗೆ ತೊಂದರೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡು ಜರ್ಮನ್ ರಾಜ್ಯಗಳು ಕೂತ್ಕೊಂಡು ಜರ್ಮನಿಯ ಏಕೀಕರಣದ ಪ್ರಧಾನ ರಾಜ್ಯವಾದಂತಹ ಪ್ರಷ್ಯಾದ ನಾಯಕತ್ವದಲ್ಲಿ ಒಂದುಗೂಡಿ ಒಂದು ಸುಂಕದ ಸಂಘವನ್ನ ರಚಿಸಿಕೊಳ್ತಾರೆ. ಅದೇನೆ ಜಾಲ್ವೆರಿನ್ ಒಕ್ಕೂಟ, ಜಾಲ್ವೆರಿನ್ ಪದ್ಧತಿ. ಅದರಂತೆ ಅಂತರ್ರಾಜ್ಯಗಳ ವಿವಿಧ ಸುಂಕಗಳನ್ನ ಕೈಬಿಟ್ಟು ರಾಜ್ಯಗಳ ನಡುವೆ ಏಕರೂಪ ಸುಂಕ ಹಾಗೂ ಸುಂಕರಹಿತ, ಕೆಲವೊಮ್ಮೆ ಮುಕ್ತ ವ್ಯಾಪಾರ ಮಾಡಿಕೊಳ್ಳುವುದಾಗಿ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ. ಹಾಗಾಗಿ ತನಿಖಾ ಠಾಣೆಗಳು ರದ್ದಾಗ್ತವೆ. ಅವು ಆಮದು ಮತ್ತು ರಫ್ತುಗಳ ಮೇಲಿನ ಆಂತರಿಕ ಸುಂಕಗಳನ್ನ ವಾಪಸ್ಸು ಪಡಿತವೆ. ಹೀಗೆ ವಾಪಸ್ ಪಡೆದಿದ್ರಿಂದ ಬಹಳಷ್ಟು ಇವ್ರಿಗೆ ಅನುಕೂಲ ಅನ್ನೋದು ಆಗುತ್ತೆ. ಸೊ ಇಲ್ಲಿ ಅನುಕೂಲ ಆಯ್ತು. ಈ ರೀತಿಯಾದಂತಹ ಒಂದು ಪದ್ಧತಿಯನ್ನ, ಜಾಲ್ವೆರಿನ್ ಪದ್ಧತಿ ಬಹಳಷ್ಟು ಅನುಕೂಲಕರವಾದಂತ ವಾತಾವರಣವನ್ನ ಸೃಷ್ಟಿ ಮಾಡಿತು. ಸೊ ಇಲ್ಲಿ ಆಮದು ಮತ್ತು ರಫ್ತುಗಳ ಮೇಲಿನ ಆಂತರಿಕ ಸುಂಕಗಳನ್ನ ವಾಪಸ್ ಪಡೆದಿದ್ರಿಂದ ನಿರ್ಬಂಧಿತ ಸುಂಕ ಪದ್ಧತಿಯು ಕೂಡ ಹೊರಟು ಹೋಯಿತು. ಎಲ್ಲ ಜರ್ಮನ್ ರಾಜ್ಯಗಳು ಕೂಡ ಸುಮಾರು 1837ಕ್ಕೆ ಜಾಲ್ವೆರಿನ್ ಒಕ್ಕೂಟಕ್ಕೆ ಸೇರ್ಕೊಳ್ತಾ ಹೋಗ್ತವೆ. ಒಕ್ಕೂಟವು ಒಂದು ರೀತಿಯಲ್ಲಿ ಆರ್ಥಿಕ ಮತ್ತು ವಾಣಿಜ್ಯ ಏಕತೆಗೆ ಮತ್ತು ಪ್ರಾಬಲ್ಯತೆಗೆ ಕಾರಣ ಆಗುತ್ತೆ. ಹಾಗಾಗಿ ಪ್ರಷ್ಯಾ ಇದರ ಮೂಲಕ ಆರ್ಥಿಕ ಪ್ರಾಬಲ್ಯತೆಯನ್ನ ಪಡೆದು ಜರ್ಮನಿಯ ಒಂದು ಏಕೀಕರಣದ ಮುಂದಾಳತ್ವವನ್ನ ಪಡೆದುಕೊಳ್ತಾ ಹೋಗ್ತದೆ. ಈ ಪದ್ಧತಿ ಜರ್ಮನಿಯ ಏಕೀಕರಣಕ್ಕೆ ನಾಂದಿಯನ್ನ ಹಾಡ್ತು. ಈ ಒಂದು ಆರ್ಥಿಕ ಏಕತೆ ರಾಜಕೀಯ ಐಕ್ಯತೆಗೆ ನಂತರದ ಕಾಲದಲ್ಲಿ ಎಡೆ ಮಾಡಿಕೊಡ್ತು. ಸೊ ಜಾಲ್ವೆರಿನ್ ಪ್ರಷ್ಯಾದ ಒಂದು ರಾಜಕೀಯ ಪ್ರಾಬಲ್ಯತೆ ಮತ್ತು ಆಸ್ಟ್ರಿಯಾದ ಪತನದ ಒಂದು ಸೂಚಕ ಕೂಡ ಆಗಿತ್ತು. ಇದೊಂದು ಆರ್ಥಿಕ ಒಕ್ಕೂಟವಾದರೂ ಕೂಡ ರಾಜಕೀಯವಾಗಿ ಜರ್ಮನ್ರಲ್ಲಿ ಐಕ್ಯತೆಯನ್ನ ತಂದು ರಾಷ್ಟ್ರೀಯ ಸ್ಫೂರ್ತಿಯನ್ನ ಕೊಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಒಂದುಗೂಡೋ ಹಾಗೆ ಮಾಡಿತು. ಸೊ ಈ ರೀತಿಯಾಗಿ ಮಾಡಿತು. ಆದ್ರೆ ಈ ಹಿಂದೆ ಈ ರೀತಿ ಒಟ್ಟುಗೂಡೋದಕ್ಕೆ ಬಿಡದ ಹಾಗೆ ಹಲವಾರು ರೀತಿಯಾದಂತಹ ನಿಯಂತ್ರಣಗಳನ್ನ ಜಾರಿಗೆ ತಂದಿತ್ತು ಆಸ್ಟ್ರಿಯಾ. ಹಾಗಾದ್ರೆ ಇದೊಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಈ ಹಿಂದೆ ಕಾರ್ಲ್ಸ್ಬಾದ್ ಶಾಸನಗಳನ್ನ 1819ರಲ್ಲಿ ಜಾರಿಗೆ ತಂದಿತ್ತು. ಇಲ್ಲಿ 1817ರಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ಸೊಸೈಟೀಸ್ ಆಫ್ ಸ್ಟೂಡೆಂಟ್ಸ್ ಏನಿದ್ವು, ಇವಾಗ ಬ್ರೂಷನ್ಶಾಫೆನ್ ಮತ್ತಿತರ ಜನ ವಿಶ್ವವಿದ್ಯಾಲಯ ಮತ್ತಿತರ ವಿಶ್ವವಿದ್ಯಾಲಯಗಳಲ್ಲಿ ಈ ಸ್ಟಾರ್ಟ್ ಆದಂತಹ ವಿದ್ಯಾರ್ಥಿ ಸಂಘಗಳು ಪ್ರೊಟೆಸ್ಟೆಂಟ್ ಮತಸ್ಥಾಪನೆಯ ಒಂದು ತ್ರಿಶತಮಾನೋತ್ಸವನ್ನ, 3 ಶತಮಾನಗಳಾಗಿದ್ವು. ಈ ಒಂದು 1517ರಲ್ಲಿ ಮಾರ್ಟಿನ್ ಲೂಥರ್ ಪೋಪ್ನ ವಿರುದ್ಧ ಬಂಡೆದ್ದು ಸಿಡಿದೆದ್ದು ಹೊಸ ಪ್ರೊಟೆಸ್ಟೆಂಟ್ ಪಂಥವನ್ನ ಅಥವಾ ಮತವನ್ನ ಸ್ಥಾಪನೆ ಮಾಡಿದ್ರ ಒಂದು ಸ್ಮರಣಾರ್ಥ ಈ ಒಂದು
ತ್ರಿಶತಮಾನೋತ್ಸವನ್ನ ಒಂದು 100 ವರ್ಷಗಳಾಗಿದ್ದು, ಹಾಗಾಗಿ 300 ವರ್ಷಗಳ ನಂತರ ಇದನ್ನ ಮತ್ತೆ 300 ಶತಮಾನೋತ್ಸವನ್ನ 3 ಶತಮಾನೋತ್ಸವನ್ನ 3ನೇ ಶತಮಾನೋತ್ಸವನ್ನ ಆಚರಣೆ ಮಾಡ್ತಾ ಇದ್ರು. ಹಾಗೆ ಲಿಪ್ಸಿಗ್ ಕಾಳಗ ಅಥವಾ ಕದನದ ಒಂದು ವಾರ್ಷಿಕೋತ್ಸವ ಕೂಡ ಬಂದಿತ್ತು. ಹಾಗಾಗಿ ವೈಭವದಿಂದ ಈ ವಿದ್ಯಾರ್ಥಿ ಸಂಘಟನೆಗಳು ಆಚರಣೆ ಮಾಡ್ತಾ ಇದ್ರು. ಅವುಗಳಲ್ಲಿ ಉದಾರವಾದದ ತತ್ವಗಳನ್ನ ಕಾಣಬಹುದಾಗಿತ್ತು. ಈಗಾಗಲೇ ಹೇಗೆ ನಾವು ವಿಶ್ವವಿದ್ಯಾಲಯಗಳಲ್ಲಿ ಉದಾರವಾದಿ ತತ್ವಗಳು, ಅದರ ನಾಯಕತ್ವವನ್ನ ಹೇಗೆ ಯೂನಿವರ್ಸಿಟೀಸ್ ವಹಿಸ್ಕೊಂಡು ಅಂತ ನೋಡಿದ್ವಿ. ಸೊ ಹಾಗಾಗಿ ಉದಾರವಾದದ ಕಹಳೆಯನ್ನ ಊದಿ ಮೆಟರ್ನಿಕ್ಗೆ ಧಿಕ್ಕಾರವನ್ನ ಹಾಕುದು. ಸೊ ಈ ರೀತಿ ಸೆಟೆದು ನಿಂತಹ ಒಂದು ವಿಶ್ವವಿದ್ಯಾಲಯಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳನ್ನ ಕಂಡಂತಹ ಮೆಟರ್ನಿಕ್ಗೆ ಒಂದು ರೀತಿ ಯಾವ್ದಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ಇವರನ್ನ ಚೂಟಬೇಕು, ಉದಾರವಾದವನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿರ್ತಾನೆ. ಅದೇ ಸಂದರ್ಭದಲ್ಲಿ 1819 ಮಾರ್ಚ್ 23ನೇ ತಾರೀಕು ಪತ್ರಕರ್ತ ಆಗಿದ್ದಂತಹ ಕೊಟ್ಜೆಬು ಅನ್ನುವಂತಹವನನ್ನ ರಷ್ಯಾ ಗೂಢಚಾರಿ ಅನ್ಕೊಂಡು ಕಾರ್ಲ್ಸ್ಲಾಂಡ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಕೊಲೆ ಮಾಡ್ಬಿಡ್ತಾನೆ. ಜರ್ಮನ್ ವಿದ್ಯಾರ್ಥಿ ಇವನು ಕಾರ್ಲ್ಸ್ಲಾಂಡ್. ಇದು ಮೆಟರ್ನಿಕ್ಗೆ ಒಂದು ರೀತಿಯಲ್ಲಿ ಒಂದು ಅವಕಾಶ ಸಿಗುತ್ತೆ. ಇಂತಹ ಒಂದು ಘಟನೆಯಿಂದ ಅವನು ಸಿಟ್ಟಿಗೆದ್ದು ಆ ಒಂದು ಉದಾರವಾದಂತ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಅಡಗಿಸುವಂತ ಸಲುವಾಗಿ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನಲ್ಲಿ ಕಾರ್ಲ್ಸ್ಬಾದ್ ಶಾಸನಗಳನ್ನ ಜಾರಿ ಮಾಡಿ ಜರ್ಮನಿಯ ವಿಶ್ವವಿದ್ಯಾಲಯಗಳು, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನ ಸರ್ಕಾರದ ಒಂದು ಕಟ್ಟುನಿಟ್ಟಾದ ನಿಯಂತ್ರಣಕ್ಕೆ ಒಳಪಡಿಸ್ತಾನೆ. ಅವರ ಮೇಲೆ ಗೂಢಾಚಾರರನ್ನು ನೇಮಿಸ್ತಾನೆ. ಕ್ರಾಂತಿಕಾರಿ ವಿಚಾರಗಳನ್ನ ಅಡಗಿಸಿರ್ತಾನೆ. ವಿದ್ಯಾರ್ಥಿ ಸಂಘ, ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ಸಾರ್ವಜನಿಕ ಸಭೆಗಳನ್ನು ಕೂಡ ನಿಷೇಧಿಸ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅವನು ಗೊತ್ತು ಕ್ರಾಂತಿಯ ಒಂದು ತಾಣಗಳು ಅಂತ. ಯಾರೇ ಉದಾರವಾದಿಗಳು ಈ ರೀತಿಯ ಕೆಲಸಗಳಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಉಗ್ರವಾಗಿ ಶಿಕ್ಷಿಸ್ತಾ ಇದ್ದ, ಸೆರೆಮನೆಗೂ ಕೂಡ ಹಾಕ್ತಾ ಇದ್ದ. ಶಿಕ್ಷಣವನ್ನು ಒಂದು ರೀತಿಯಲ್ಲಿ ಪೊಲೀಸ್ ಉಸ್ತುವಾರಿಗೆ ಒಳಪಡಿಸಿ ಏಜೆಂಟ್ರನ್ನ ನೇಮಕ ಮಾಡ್ತೀವಿ, ಗೂಢಚಾರರನ್ನ ನೇಮಿಸುದು, ಅಧ್ಯಾಪಕರು ಮಾಡುವಂತಹ ಪಾಠವನ್ನ ಕದ್ದು ಕೇಳಿ ಅವನಿಗೆ ವರದಿ ಮಾಡ್ಬೇಕಾಗಿತ್ತು. ಏನಾದ್ರೂ ಇವರು ಆಸ್ಟ್ರಿಯಾದ ವಿರುದ್ಧ ಏನಾದ್ರೂ ಇವ್ರನ್ನ ಜಾಗೃತಿ ಮೂಡಿಸ್ತಿದಾರ, ಬಡಿದೆಬ್ಬಿಸ್ತಾ ಇದ್ದಾರ ವಿದ್ಯಾರ್ಥಿಗಳನ್ನ ಅನ್ನುವಂತ ಮಾಹಿತಿಯನ್ನ ಅವನಿಗೆ ಕೊಡ್ಬೇಕಾಗಿತ್ತು. ಹೀಗೆ ಜರ್ಮನ್ರ ಒಂದು ರಾಷ್ಟ್ರೀಯ ಚಳವಳಿಗಳನ್ನ ಹತ್ತಿಕ್ಕದಿಕ್ಕೆ ಏನೇನು ಸಾಧ್ಯವಾಗುತ್ತೋ ಅಂತ ಎಲ್ಲ ಕ್ರಮಗಳನ್ನ ಕೈಗೊಂಡ. ಹಾಗಾಗಿ ಅಂತಹ ಪ್ರತಿಗಾಮಿ ನೀತಿ ಜನರಲ್ಲಿ ಮತ್ಸರ ಭಾವನೆಯನ್ನ ಮೂಡಿಸಿತ್ತು. ಒಬ್ಬ ಸರ್ಕಾರಿ ಪ್ರತಿನಿಧಿ ನೇಮಿಸಿದ್ದಂತೂ, ಇವ್ರಿಗೆ ಏಜೆಂಟ್ ನೇಮಿಸಿದ್ದಂತೂ ಅರಗಿಸಿಕೊಳ್ಳಲಕ್ಕ ಆಗ್ಲಿಲ್ಲ. ಹಾಗಾಗಿ ಇದನ್ನ ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ಈ ಜಾಲ್ವೆನ್ ಅಟ್ಲೀಸ್ಟ್ ಆರ್ಥಿಕವಾಗಿ ಒಂದು ಏಕೀಕರಣ ಅನ್ನೋದು ಆರ್ಥಿಕವಾಗಿ ಹತ್ತಿರ ಆದ್ರೆ ಎಲ್ಲ ಜರ್ಮನ್ ರಾಜ್ಯಗಳು, ಆ ನಂತರದ ಕಾಲದಲ್ಲಿ ರಾಜಕೀಯವಾಗೂ ಕೂಡ ಐಕ್ಯತೆ ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇವರಲ್ಲಿ ಉಂಟಾಯ್ತು. ಈ ನಿಟ್ಟಿನಲ್ಲಿ ಈ ಜಾಲ್ವೆರಿನ್ ಪದ್ಧತಿಯು ಕೂಡ ಮೊದಲ ಹಂತ. ಸೊ ಎರಡನೇ ಹಂತ ಅಂದ್ರೆ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್. ಈಗಾಗ್ಲೇ ನಾವು ನೋಡಿದ್ವಿ 1815 ವಿಯೆನ್ನಾ ಕಾಂಗ್ರೆಸ್ ನಲ್ಲಿ ತೀರ್ಮಾನ ಆಯ್ತು. A loose confederation was established and that was to be ಒಂದು ಸೇರ್ಬೇಕಾಗಿತ್ತು ಆಸ್ಟ್ರಿಯಾದ ಒಂದು ನಾಯಕತ್ವದಲ್ಲಿ ಅಥವಾ ಅಧ್ಯಕ್ಷತೆಯಲ್ಲಿ ಸೇರ್ಬೇಕು ಅಂತ ಆ ರೀತಿ ಇತ್ತು. ಸೊ ಈಗ 1848 ಫ್ರೆಂಚ್ ಕ್ರಾಂತಿಯಿಂದ ಮೆಟರ್ನಿಕ್ ಒಂದು ಪತನ ಆದ್ಮೇಲೆ ಜರ್ಮನ್ರಿಗೆ ಒಬ್ಬ ಪ್ರಬಲ ಶತ್ರುವಿನ ಬಾಧೆ ಅನ್ನೋದು ಇತ್ತು. ಹಾಗಾಗಿ ಅದೇ ವರ್ಷ ಬರ್ಲಿನ್ ನಲ್ಲಿ ಉದಾರವಾದಿಗಳು ದಂಗೆ ಎದ್ದು ಬಿಡ್ತಾರೆ. ಸಂವಿಧಾನವನ್ನ ನೀವು ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ದಂಗೆ ಹೇಳ್ತಾರೆ ಉದಾರವಾದಿಗಳು.
ಹಾಗೆ ಬರ್ಲಿನ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲಾ ಜರ್ಮನ್ ರಾಜ್ಯಗಳಲ್ಲೂ ಕೂಡ ಆಯಾ ಅರಸರ ವಿರುದ್ಧ ದಂಗೆ ಎದ್ದು ಆಸ್ಟ್ರಿಯಾದ ಅರಸನಾಗಿದ್ದಂತಹ ಫ್ರಾನ್ಸಿಸ್ ಜೋಸೆಫ್ನನ್ನ ಪಾರ್ಲಿಮೆಂಟ್ ಸಮನ್ ಮಾಡೋಂಗೆ ಕರಿಬೇಕು, ಸಮಾವೇಶಗೊಳ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಜರ್ಮನಿಯ ಐಕ್ಯತೆ, ಸ್ವಾತಂತ್ರ್ಯ, ಜನತಾ ಸರ್ಕಾರ ಮತ್ತು ಉದಾರವಾದ ಒಂದು ಸಂವಿಧಾನ ಅವರ ಬೇಡಿಕೆಗಳನ್ನ ಈಡೇರಿಸೋದಿಕ್ಕೆ ಏನಾದ್ರೂ ಮಾಡಿ ಒಂದು ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನ ಒಂದು ಸಮಾವೇಶ ಆಗ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾರೆ. ಅದರಲ್ಲಿ ಆಸ್ಟ್ರಿಯಾ ಇರ್ಲಿಲ್ಲ. ಜರ್ಮನ್ ಪ್ರತಿನಿಧಿಗಳು ಪ್ರಷ್ಯಾ ನಾಯಕತ್ವದಲ್ಲಿ ಜರ್ಮನಿಯ ಏಕೀಕರಣ ಆಗ್ಬೇಕು ಅಂತ ಬೇಡ್ಕೋತಾರೆ ಆ ಒಂದು ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಲ್ಲಿ ಸಮಾವೇಶವಾದಾಗ. ಮತ್ತು ಆ ಎಲ್ಲ ಜರ್ಮನ್ ರಾಜ್ಯಗಳ ಒಕ್ಕೂಟಕ್ಕೆ 4ನೇ ಫ್ರೆಡ್ರಿಕ್ ವಿಲಿಯಂನೇ ರಾಜ ಆಗ್ಬೇಕು, ಕೈಸರ್ ಅನ್ನುವಂತ ಬಿರುದಿನೊಂದಿಗೆ ಅವನು ರಾಜ ಆಗ್ಬೇಕು, ಏಕೀಕೃತವಾದಂತ ಒಂದು ನಾಯಕತ್ವವನ್ನ ವಹಿಸ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಆದ್ರೆ ಅವನಿಗೀಗಾಗ್ಲೇ ಹೇಳ್ದಂಗೆ ಭಯ ಇರುತ್ತೆ. ರಷ್ಯಾ ಮತ್ತು ಇನ್ನಿತರ ರಾಷ್ಟ್ರಗಳು ತನ್ನ ಮೇಲೆ ದಾಳಿ ಮಾಡಬಹುದು ಅನ್ನುವಂತ ಹಸ್ತಕ್ಷೇಪದ ಒಂದು ಭಯ. ಅವನು ಅದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಒಂದು ಸಂಸತ್ತು ಏನು ದೀರ್ಘ ಸಮಾಲೋಚನೆಗೊಳಿಸಿ ರಷ್ಯಾದ ಅರಸ 4ನೇ ಫ್ರೆಡ್ರಿಕ್ ವಿಲಿಯಂನಿಗೆ ಏಕೀಕೃತವಾದಂತ ಜರ್ಮನಿಯ ನಾಯಕತ್ವವನ್ನ ಕೈಸರ್ ಅನ್ನುವಂತ ಬಿರುದಿನೊಂದಿಗೆ ನೀಡುವಂತ ನಿರ್ಣಯವನ್ನ ಕೈಗೊಂಡಿದ್ದೋ ಅದನ್ನ ಇವನು ತಿರಸ್ಕಾರ ಮಾಡ್ತಾನೆ. ಅದಕ್ಕೆ ಕೊಟ್ಟಂತಹ ಕಾರಣ ಏನಂದ್ರೆ, ಜರ್ಮನ್ ರಾಜ್ಯಗಳ ಅರಸರ ಬದಲಾಗಿ ಅವುಗಳ ಪ್ರತಿನಿಧಿಗಳು ನೀಡಿದಂತ ಈ ನಾಯಕತ್ವವನ್ನು ನಾನು ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಹೇಳಿಕೆಯನ್ನ ಕೊಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಟ್ರೂ. ಅಲ್ಲಿ ಪ್ರತಿನಿಧಿಗಳೇನೋ ಇರ್ತಾರೆ, ಅರಸರು ಇರೋದಿಲ್ಲ. ಬಟ್ ಅವನಿಗೆ ಇದರ ಹಿಂದಿನ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಂಥ ಪ್ರಸ್ತಾಪವನ್ನ ಒಂದು ತಿರಸ್ಕರಿಸೋದಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆಸ್ಟ್ರಿಯಾ ಮತ್ತು ರಷ್ಯಾದ ಸೈನ್ಯಗಳ ಹಸ್ತಕ್ಷೇಪದ ಭಯ. ಸೊ ಇಂತಹ ಪ್ರಸ್ತಾಪವೇನಾದ್ರೂ ಒಪ್ಪಿದ್ರೆ ಕೈಸರ್ ಅನ್ನುವಂತ ಬಿರುದಿನಿಂದ ಅವನೇನಾದ್ರೂ ಏಕೀಕೃತ ಜರ್ಮನಿಯ ನಾಯಕತ್ವ ವಹಿಸ್ಕೊಂಡ್ಬಿಟ್ರೆ ಆಸ್ಟ್ರಿಯಾ ಮತ್ತು ರಷ್ಯಾದ ಸೈನ್ಯಗಳು ಅವನ ಮೇಲೆ ದಾಳಿಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಅವನಿದನ್ನ ತಿರಸ್ಕಾರ ಮಾಡ್ತಾನೆ. ಸೊ ಹೀಗೆ ಅದು ಪ್ರಜೆಗಳಿಂದ ನೇರವಾಗಿ ಪ್ರತಿನಿಧಿಗಳು ಬಂದಿದ್ರು ಕೂಡ ಪ್ರಜೆಗಳ ನಾಯಕತ್ವದಲ್ಲಿ ಪ್ರಜೆಗಳ ಒಂದು ರೆಪ್ರೆಸೆಂಟೇಟಿವ್ಸ್ ಆದ್ರೂ ಅವನು ಒಪ್ಕೊಳ್ಳಿಲ್ಲ. ಹೀಗೆ ಅವನು ಒಂದು ರೀತಿಯಲ್ಲಿ ಸಹಕಾರವನ್ನ ನೀಡಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇನ್ನೇನು ಉದ್ಧಾರ ಆಗಬಹುದು, ಇದು ಏಕೀಕರಣಕ್ಕೆ ಒಪ್ಪಬಹುದು, ನಾಯಕತ್ವಕ್ಕೆ ಅನ್ನುವಂತಹ ಒಂದು ಇದರಲ್ಲಿದ್ದಂತಹ ಜನರಿಗೆ ಭ್ರಮ ನಿರಸನವಾಯಿತು. ಸೊ ಹಾಗಾಗಿ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ನ ಒಂದು ಸಭೆ ಕೂಡ ಏಕೀಕರಣ ಸಾಧಿಸುವಲ್ಲಿ ವಿಫಲ ಆಯಿತು. ಉದಾರವಾದಿಗಳಿಗೆ ಇದರಿಂದ ನಿರಾಶೆ ಕೂಡ ಆಯ್ತು. ಆಸ್ಟ್ರಿಯಾದ ದಬ್ಬಾಳಿಕೆ ಕೂಡ ಯಾವತ್ತಿನಂತೆ ಒಂದು ರೀತಿ ಮುಂದುವರಿತಾ ಹೋಯ್ತು. ಸೊ ಹೀಗೆ ಒಂದು ರೀತಿಯಲ್ಲಿ ಈ ಒಂದು ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ವಿಫಲ ಆಯ್ತು. ಆದ್ರೆ ಅವನ ಒಂದು 4ನೇ ಫ್ರೆಡ್ರಿಕ್ ವಿಲಿಯಂನ ನಂತರ 1861ರಲ್ಲಿ ಅವನ ಒಂದು ನಾಯಕತ್ವ ಹೋಗಿ ಆತನ ನಂತರ ಬಂದಂತಹ 1ನೇ ವಿಲಿಯಂನು ಅಧಿಕಾರವನ್ನ ವಹಿಸ್ಕೊಂಡ ತಕ್ಷಣನೇ ಅವನು ಜರ್ಮನಿ ಏಕೀಕರಣಕ್ಕೆ ಶ್ರಮಿಸ್ತಾ ಹೋಗ್ತಾನೆ. ಅವನೊಬ್ಬ ಸಮರ ಪ್ರಿಯ. ಜರ್ಮನಿಯ ಏಕೀಕರಣ ಸೈನಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಭಾವಿಸಿದ್ದ. ಅವನು ವಯಸ್ಸಾದ್ರೂ ಕೂಡ ಇವನು 4ನೇ ಫ್ರೆಡ್ರಿಕ್ ವಿಲಿಯಂನ ಸಹೋದರ. ಹಾಗಾಗಿ ಮಗ ಆಗಿದ್ರೆ ಚಿಕ್ಕ ವಯಸ್ಸಾಗಿರ್ಬಹುದಿತ್ತೇನೋ, ಅವನ್ ತಮ್ಮ ಸಹೋದರ ಆಗಿದ್ರಿಂದ 64 ವರ್ಷ ಅವನಿಗೆ ಆಗ್ಲೇ ವಯಸ್ಸಾಗ್ಬಿಟ್ಟಿತ್ತು. ಆದ್ರೂ ಕೂಡ ವೀರ ಯೋಧ, ಉತ್ಸಾಹಿ, ಶ್ರಮಜೀವಿ, ಶ್ರದ್ಧೆ ಉಳ್ಳಂತಹವನು, ದೃಢಚಿತ್ತ ಉಳ್ಳಂತಹವನು. ಅವನಿಗೆ ಸಂವಿಧಾನದಲ್ಲೇನು ನಂಬಿಕೆ ಇರ್ಲಿಲ್ಲ. ಉತ್ತಮ ಮಂತ್ರಿಗಳನ್ನ ಆರಿಸಿ ಅವನು ಯುದ್ಧಕ್ಕೆ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ.
ರಷ್ಯಾ ಸೈನಿಕವಾಗಿ ಬಲಿಷ್ಠ ರಾಷ್ಟ್ರವಾಗಿ ಏಕೀಕರಣದ ಒಂದು ಮುಂದಾಳತ್ವ ವಹಿಸ್ಬೇಕು ಅನ್ನೋದನ್ನ ಅವನು ಒತ್ತಿ ಹೇಳ್ದ. ಇದನ್ನೇ ನಂತರದ ಕಾಲದಲ್ಲಿ ಬಿಸ್ಮಾರ್ಕ್ ಮಾಡಿದ. ಹಾಗಾಗಿ ಅವನಿಗೆ ತನ್ನ ಮಂತ್ರಿ ಪ್ರಧಾನಿ ಆಗಿದಂತ ಬಿಸ್ಮಾರ್ಕ್ ಮಾಡಿದ್ದೆಲ್ಲ ಇವನ್ಗೆ ಇಷ್ಟ ಆಗೋದಕ್ಕೆ ಕಾರಣ ಇದೆ. ತಾನ್ ಬಯಸಿದ್ದು ರೋಗಿ ಬಯಸಿದ್ದು ಹಾಲು ಅನ್ನ, ಮತ್ತೆ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗಾಯ್ತು ಕತೆ. ಇವನ್ಗೆ ಅದೇ ಆಸೆ, ಸೈನಿಕವಾಗಿ ಬಲಿಷ್ಠ ರಾಜ್ಯ ಮಾಡ್ಬೇಕು ಅಂತ. ಅದನ್ನೇ ಬಿಸ್ಮಾರ್ಕ್ ಮಾಡಿದ. ಸೊ ಹಾಗಾಗಿ ತನ್ನ ಬಲ ಪ್ರಯೋಗ ನೀತಿಗೆ ಬಿಸ್ಮಾರ್ಕ್ ಕೂಡ ಬಲಗೈಯಂತೆ ಆದ. ಅಧಿಕಾರಕ್ಕೆ ಬಂದ ತಕ್ಷಣ ಇವನು ಆ ಏಕೀಕರಣಕ್ಕೆ ಒಂದು ರೀತಿಯಲ್ಲಿ ಆನೆ ಬಲ ಬಂದ ಅಂತ. ಸೊ ಹೀಗೆ ಅವನು ಹಲವಾರು ಮಂತ್ರಿಗಳನ್ನ ಈ ರೀತಿ ತನ್ನ ಒಂದು ಉತ್ಸಾಹಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಜನರನ್ನ ನೇಮಕ ಮಾಡ್ಕೊಳ್ತಾನೆ. ಆಲ್ಬ್ರೆಟ್ ವೊನ್ ರೂನ್ ಅನ್ನುವಂತ ಅವನ್ನ ಯುದ್ಧ ಮಂತ್ರಿಯಾಗಿ ನೇಮಿಸ್ಕೊಳ್ತಾನೆ. ಹಾಗೆ ಬಿಸ್ಮಾರ್ಕ್ ಅನ್ನ ತನ್ನ ಪ್ರಧಾನಿಯಾಗಿ ನೇಮಕ ಮಾಡ್ಕೊಳ್ತಾನೆ. ಹೀಗೆ ಇವರೆಲ್ಲರ ಒಂದು ಸಹಕಾರದಿಂದ ಮುಂದಿನ ಹಂತದಲ್ಲಿ ಏಕೀಕರಣ ಅನ್ನೋದು ಪೂರ್ಣಗೊಳ್ಳುತ್ತೆ. ಸೊ ಇಲ್ಲಿ ನಾವು ಚಿತ್ರದಲ್ಲಿ ಕೈಸರ್ ವಿಲಿಯಂ ನೋಡ್ತೀವಿ. 1ನೇ ಕೈಸರ್ ವಿಲಿಯಂ. ಕೈಸರ್ ಅಂದ್ರೆ ಬಿರುದು, ನಂತರದ ಕಾಲದಲ್ಲಿ ಬಂದಂತದ್ದು. ಕೈಸರ್ ಅಂದ್ರೆ ಸೀಸರ್ ಅನ್ನುವಂತ ಅಪಭ್ರಂಶವಾಗಿದೆ, ಅದು ಗ್ರೇಟ್ ಅಂತ ಹೇಳಿ. ಈ ಒಂದು ಚಿತ್ರದಲ್ಲಿ ಒಟ್ಟೋ ಬಿಸ್ಮಾರ್ಕ್ ಅನ್ನ ನಾವು ಕಾಣಬಹುದು. ಇವರ ಪಾತ್ರದಿಂದ ಜರ್ಮನಿ ಏಕೀಕರಣವನ್ನ ಕಾಣ್ತೀವಿ. ಆ ಮುಂದಿನ ಹಂತವನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ, ಈ ಒಂದು ವಿಡಿಯೋದಲ್ಲಿ ಮೊದಲೆರಡು ಹಂತಗಳನ್ನ, ಜರ್ಮನಿಯ ಏಕೀಕರಣಕ್ಕೆ ಪೂರಕವಾದ ಅಂಶಗಳು ಮತ್ತೆ ಅದರ ಒಂದು ಜೊತೆಗೆ ಹಲವಾರು ಒಂದು ಹಂತಗಳು, ಅದರಲ್ಲಿ 2 ಹಂತಗಳನ್ನ ನಾವು ನೋಡ್ತೀವಿ. ಒಂದು ಹಂತ, ಮೊದಲನೇದು ಹಂತ ಝಾಲ್ಬೆರಿನ್ ಪದ್ಧತಿ, 2ನೇದು ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್. ಸೊ ಇವೆರಡು ಹಂತಗಳಲ್ಲಿ ವಿಫಲ ಆದ್ರೂ ಕೂಡ ಒಂದು ವೇದಿಕೆ ಅನ್ನೋದು ಸಜ್ಜಾಯ್ತು. ಮುಂದಿನ ಹಂತವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.